ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾದ ದಿನ, ಫೈನಲ್ಸು. ಭಾಳ ಖುಷಿ ಆಗ್ತಿದೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಆರ್ಟಿಸ್ಟ್ ಹೊಸಬ್ರು ಭಾಳ ಖುಷಿ ಆಗ್ತಿದೆ ಅವರು ನೋಡೋದು ಫೈನಲ್ಸ್ವರೆಗೂ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನೋಡಬೇಕು ಅಂತ. ಯಾಕೆಂದರೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ಜಾಸ್ತಿ ಇದು ಇಂಪ್ರೂವ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸೊ ಕ್ರಿಯೇಟಿವಿಟಿ ಡೈರೆಕ್ಟರ್ಸ್ ಎಲ್ಲರೂ ಹಾಗೂ ಆರ್ಟಿಸ್ಟ್ ಬಂದು ಎಲ್ಲ ಹೊಸಬ್ರು. ಸೊ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ರೆಡಿ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ. ಇವತ್ತು ಮಹಾನಟಿ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಒಂಚೂರು ನನಗೆ ಎಸ್ಪೆಷಲಿ ನರ್ವಸ್ನೆಸ್ ಇದೆ. ಯಾಕಂದ್ರೆ ಫಿನಾಲೆ ಅಂದ್ರೆ ಒಂಥರ ಫೈನಲ್ ಎಕ್ಸಾಮ್ ತರ. ಇಷ್ಟು ದಿವಸ ಏನೇನ್ ಕಲ್ತಿದ್ದಾರೆ, ಏನೇನ್ ತಿಳ್ಕೊಂಡಿದ್ದಾರೆ, ಅದನ್ನೆಲ್ಲ ಇವತ್ತು ಪ್ರಯೋಗ ಮಾಡಿ ಒಂದು ಕಿರುಚಿತ್ರನ ರೆಡಿ ಮಾಡಿದ್ದಾರೆ. 5 ಜನ ಫೈನಲಿಸ್ಟ್. ಸೊ ಅಂಡ್ 5 ವಿಭಿನ್ನ ಡೈರೆಕ್ಟರ್ಸ್ ಕೂಡ ಅದ್ರ ಜೊತೆಗೆ ಪಾಲ್ಗೊಂಡಿದ್ದಾರೆ, ಅವ್ರನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಹೋಪ್ಫುಲಿ ಇದೊಂದು ಅವ್ರಿಗೊಂದು ಬ್ರೇಕ್ ಕೊಟ್ಟು ಇಲ್ಲಿಂದ ಅವ್ರ ಜರ್ನಿ ಸಿನಿಮಾ ಇಂಡಸ್ಟ್ರಿಗೆ ತಯಾರಾಗುತ್ತೆ ಅಂತ ಅನ್ಕೊಂತೀವಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ಒಂದ್ ಕಡೆ ಸ್ವಲ್ಪ ಚಿಕ್ಕ ನೋವು ಇದೆ, ಇಷ್ಟು ಬೇಗ ಸೀಸನ್ ಮುಗ್ದೋಯ್ತಲ್ಲ ಅಂತ. ಡೆಫಿನೆಟ್ಲಿ ನಮ್ಮ ಪ್ಯಾನಲ್ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ, ನಮ್ಮ ಟೀಮ್ ನ ತುಂಬಾ ಮಿಸ್ ಮಾಡ್ಕೊಂತೀನಿ, ಗೋಲ್ಡನ್ ಬಜರ್ ನ ಮಿಸ್ ಮಾಡ್ಕೊಂತೀನಿ. ಸೊ ಸಿಕ್ಕಾಪಟ್ಟೆ ಮಿಸ್ಸಿಂಗ್ ಇರುತ್ತೆ. ಬಟ್ ಖುಷಿ ಇದೆ. ಎಲ್ಲ ಜನತೆಗೆ ಕನ್ನಡದಲ್ಲಿ ಬರ್ತಿರೋ ಮಹಾನಟಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂಡ್ ಮತ್ತೊಂದು ಸೀಸನ್ಸ್ ನ ಮಾಡೋದಕ್ಕೆ ನೀವೆಲ್ಲರೂ ಕಾರಣ. ಸೊ ಕೂತು ನಮ್ಮ ಒಂದು ಶೋನ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಎಸ್, ಮುಂದಿನ ಸೀಸನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.